ಹೋಗತ್ತ ನನ್ನ ತಮ್ಮಂತೂ ಆಗಲೆಲ್ಲ ಫೋನ್ ಮಾಡ್ತಾನೆ. ಹೋಗಿ ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ. ಆದಷ್ಟು ಬೇಗ ಇದು ಕೆಲಸನೇ ಆಗಂಗಿಲ್ಲಪ್ಪ. ಹೇಳ್ತಂತೆ ಅಮ್ಮ ನಿನ್ನ ತಂಗಿಗೆ. ಹೇಳೈತೆ ಅವಳು ಗೊತ್ತಾಳು ಇವಾಗ. ಅಲ್ಲಿ ಹೇಳೈತಿ ಫೋನ್ ಮಾಡಿ ನೆನ್ನೆಸ್ಲೆ ಹೇಳ್ತು ಬಾರಿ ಸಾವಿತ್ರಿ ಹಿಂಗೆ ನಿಮ್ಮ ಅಣ್ಣ ಹೆಸ್ರಿಗೆ ಮಾಡಿಸ್ಕೊಂತಾನೆ ಸೈನ್ ಹಾಕೊಂತು. ಸರಿ ಆಯ್ತು ಆಂಟಿ, ನೀನು ಹೇಳಿದ್ಯಾ ಅಂದರೆ ನಾನು ಹಾಕ್ತೀನಿ ಅಂತ ಅಂದ್ಲು ಅವಳು. ನಾಳೆನೇ ಏನು ಮಾಡ್ತೀಯ, ಪೇಪರ್ ಇವತ್ತು ರೆಡಿ ಆಗುತ್ತೆ, ನಾಳೆಗೆ ರಿಜಿಸ್ಟ್ರ್ ಆಗುತ್ತೆ. ಇವತ್ತು ರೆಡಿ ಆಗುತ್ತೆ, ನಾಳೆ ಆಗ್ಬಿಡುತ್ತೆ ಬಿಡು, ನೀನೇನು ತಲೆ ಕೆಡಿಸ್ಕೊಬೇಡ. ಅದೇ ಟೆನ್ಷನ್ ಆಗೈತಪ್ಪ ಸ್ವಾಮಿ, ಎಷ್ಟೊತ್ತಿಗೆ ಆಗುತ್ತೋ ಏನೋ ಅಮ್ಮಂಗಾಗೈತಿ. ಅವಳು ಹೇಳ್ದಂಗೆ ತಲೆ ಅಲ್ಲಾಡ್ಸೋದೇ ಆಗೈತೆ. ಹೇಳ್ದಂಗೆ ಕೇಳ್ಕೊಂಡಿರಂಗಾಗೈತೆ. ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ನನಗಂಗೆ ಸಿಟ್ಟಲ್ಲೇ ಬರ್ತೈತೆ. ಏನು ಮಾಡೋದು, ಇದು ಒಂದು ಕೆಲಸ ಆಗತ್ತಕ್ಕಂತ ಸುಮ್ಮನಿದ್ದೀನಿ. ಹಂಗೆ ಮನೇನು ಆಗಿಬಿಟ್ರೆ ಎಲ್ಲ ಮಾಡಿಸ್ಕೊಬಿಡು, ಆಮೇಲೆ ಆಸೆ ಕಳ್ಳು ಓಡಿಸ್ಬೋದು. ಮಗ ಸೊಸೆ ತಕ್ಕ ಹೋಗಿ ಬೆಂಗ್ಳೂರಿಗೆ ಹೋಗಿ ಕೆಲ್ಸಕ್ಕೆ ಹೋಗ್ಲೇಳು. ಏನು ದಾಡಿ ಆಗೈತೆ, ಬರೀ ಮನೆ ಸುತ್ತರಿಯೋದೆ ಅಲ್ಲ ಇವಳು. ಏನೋ ಮಾತಾಡ್ತಾ ಇದ್ದಾರೆ, ನನ್ನ ಬೈಕೊಂತ ಇದ್ದಾರೆ. ಮುಂದೆ ನೋಡಿರಿ ಯಾಕಾ ಅಂತ ತುಪ್ಪ ಸೋರಿಸ್ತಾಳ ಹಂಗೇನಿ. ನನ್ನ ಯಾಕೆ ಬೈಕೊಂತಿದ್ದಾಳತ್ತ ಇವಳು, ಅದು ನನ್ನ ಬೈಕೊಂತ ಇದ್ದಾಳೆ. ಏನು ತಿಳ್ಕೊಬಿಟ್ಟವಳು ಇವಳು. ತಡಿ ಕೇವಳ ಅನ್ನೋದಿಲ್ಲ, ಅದೆಲ್ಲ ನೋಡೋಣ ತಡಿ. ಈಗ ನಾವು ಮಾರ್ತೀವಿ ಅಂತ ಮಾತ್ರ ಅವಳಿಗೆ ಗೊತ್ತಾಗಬಾರ್ದು. ಜೈವಿಗೆ ಮಾರ್ತೀವಿ ಅಂತ ಅಂದರೆ ಮಾತ್ರ ಹಿಂಗೆ ಹೇಳ್ತಾಳೆ. ಹಾಕ್ಬೇಡ ಅಂತ ಹೇಳಿ ನಾವು ಮಾರಲ್ಲ ಅಂತಲೇ ಹೇಳ್ಬೇಕು. ಕೆಲಸ ಒಂದಿಟ್ಟು ಆಗೋವರೆಗೂ ನಾವೀಗ ಟೌನ್ನಾಗೆ ಎಲ್ಲಾದರೂ ಒಂದು ಸೈಟ್ ತಗೊಂಡು ಮನೆ ಕಟ್ಟಿಸ್ಬಿಟ್ಟು ಸುಮ್ಮನೆ ಆರಾಮ ನೆಮ್ಮದಿಯಾಗಿ ಇದ್ಬಿಡೋಣ. ಇಲ್ಲಿ ಸಮಾಸನೆ ಬೇಡ, ಸುಮ್ಮನೆ ಹೋಗ್ಬಿಡೋಣ. ಅಷ್ಟೇ, ಹಂಗೆ ಮಾಡೋಣ. ಇದೊಂದಿಟ್ಟು ಸೈನ್ ಹಾಕಿ ಮತ್ತೆ ತಕ್ಕ ಇದೊಂದಿಟ್ಟು ಸಿಕ್ಕೊಂಡಿದ್ದೀವಲ್ಲ, ಅದಕ್ಕಾಗಿ ಒದ್ದಾಡ್ತಾ ಇರೋದು ಅಷ್ಟೇ. ಹೇಳ್ತಾಕಿಲ್ಲ ಅಂದ್ರೆ ನಾವೆಲ್ಲಿ ಗೊತ್ತಿದ್ವಿ. ನಿನ್ನ ಹೆಸರಿನಾಗಿದ್ದಿದ್ರೆ ನಾವು ಇಡತ್ತಿ ಮಾರ್ಕೊಂಡು ಸುಮ್ಮನೆ ನೆಮ್ಮದಿಗೆಲ್ಲ ನಾನು ನೀನು ಎಲ್ಲ ಟೌನ್ನಾಗಿರ್ಬೋದಾಗಿತ್ತು. ನಾನಂತ ಕೈ ಬಿಡಲ್ಲ ಕಣಪ್ಪ, ನೀನು ಕರ್ಕೊಂಡು ಹೋಗ್ತೀನಿ ಸುಮ್ಮನೆ. ಯಾವತ್ತ ನಿನ್ನ ಕೈ ಬಿಡಲ್ಲ ನಾನು. ಅಲ್ಲಿ ಬಿತ್ರಿ ಅಲ್ಲ, ಏನು ನಾಟಕ ಆಡ್ತಿದ್ರಿ. ನಾನು ಯಾತ ಮಾತಾಡ್ತಾ ಇದ್ದಾರಲ್ಲ ಗುಸು ಪಿಸಿ ಅಂತ ಎದ್ದು ಬಂದು ಎಲ್ಲೇ ನಿಂತ್ಕೊಂಡಿದ್ದೀನಿ ನೋಡೋಣ. ಅದೇಲಿ ಇವಳು ತಲೆ ಅಡ್ಡೈತಿ, ಅವನಿಗೂ ಕಾಮಲ್ಲ. ಕೇಳಿಸ್ಕೊಂತೀನಿ, ಇಲ್ಲೇ ಬಾಕ್ಲತಾಗೆ ನಿಂತ್ಕೊಂಡು ಕೇಳಿಸ್ಕೊಂತೀನಿ. ಏನೋ ಬೈಕೊಂತ ಇದ್ದಾರೆ ನಾನು. ಇವ್ರು ಆಡ ನಾಟಕಗಳು ಇವಾಗ ಗೊತ್ತಾಗ್ತಾ ಇದ್ದಾರೆ. ಸೈನ್ ಅಷ್ಟೇ ಮತ್ತೆ ಹಾಕಾಗ ನಾಟಕ ಆಡ್ತಾ ಇದ್ದಾಳೆ. ಕರೆಕ್ಟ್ ಅವರೆಲ್ಲ ಹೇಳ್ತಿದ್ರು ಹೆಂಗಸ್ರೆಲ್ಲ. ನಾನು ಕೇಳ್ತಿರ್ಲಿಲ್ಲ, ಬಿಡತ್ತ ಹೋದ್ರೂ ಹೋಗಲಿ ಅಂತ ನಾನು ತಿಳ್ಕೊಂತಿದ್ದೆ. ಆದರೆ ಭಾರಿ ಇದ್ದಾಳೆ. ಭಾರಿ ಇದ್ದಾಳಪ್ಪ ಇವಳು, ಭಾರಿ ಇದ್ದಾಳೆ. ಹೊಲ ಮನೆ ಮಾರ್ಕೊಂಡು ಹೋಗಾಗಿ ಬಂದಿರೋ ನನ್ನ ಲೌಡಿ ಇವಳು ತಿರ್ಗಾ ಇವತ್ತು ಸಾಯಂಕಾಲಕ್ಕೆ ಫೋನ್ ಮಾಡಿ ನಾಳೆ ರಿಜಿಸ್ಟ್ರ್ ಐತೆ ಅಂತೇಳಿ ನಿನ್ನ ತಂಗಿಗೂ ನಿಮ್ಮ ಅಮ್ಮನಿಗೂ ಎಲ್ಲರಿಗೂ ಒಂದಿಡ್ಸ್ತಾಳೆ. ನೀವು ಅವಳನ್ನ ಹಿಂಗೆ ಸ್ವಲ್ಪ ಆಟಕ್ಕೆ ಏರಿಸ್ತಾ ಇರ್ಬೇಕು. ಒಂದು 2,000 ದುಡ್ಡು ಕೊಡು ಬೈನಾಗ. ತಾಳಮ್ಮ ಅಂತೇಳಿ ಒಂದಿಟ್ಟು ದುಡ್ಡು ಪಡ್ಡು ಕೊಟ್ರೆ ಹಂಗೆ ಇರುತ್ತೆ. ಅದು ಖುಷಿಯಾಗಿ ಹಂಗೆ ಇರುತ್ತೆ. ದುಡ್ಡು ಪಡ್ಡು ಬಿಸಾಕ್ತಾ ಇರಬೇಕು. ಸ್ವಲ್ಪ ದುಡ್ಡು ಬಿಸಾಕಿದ್ರೆ ಹಂಗಿರುತ್ತೆ. ತಿಂಬೋದು ಹಣ್ಣು ಹಂಪ್ಲು. ಜಯ ನೀ ಚೆನ್ನಾಗಿರ್ಬೇಕು, ಜಯ ಅನ್ಬೇಕು ನೀನು, ಹಂಗಾದ್ರೆ ಒಬ್ಬುತ್ತೆ. ಇಲ್ಲೆಲ್ಲ ಹೋತಪ್ಪ ಅವಾಗ್ಲೇ ಯಾರ ಮಂತಕ್ಕ ಹೋಗ್ಬತ್ನಿ ಅಂತ ಹೋಗೈತಿ. ನೋಡ್ತೀರ ಆಮೇಲೆ ಬಂದಾತಿಲ್ಲ ಸವಾಸ. ಆಮೇಲೆ ಎರ್ನಾಯಿ, ಅದು ಎರ್ನಾಯಿ ಸವಾಸ. ಜಯಮ್ಮನ ಸವಾಸ ಎರ್ನಾಯಿ ಸವಾಸ. ಒಂಥರ ಎರ್ನಾಯಿ ಇದ್ದಂಗೆ. ಬಿಡು, ಬೋಲ್ ಸವಾಸ ಅಲ್ಲ ಮತ್ತು ತಾಯಿ ಏನಿಲ್ಲ. ಇದು ಸವಾಸ ಮಾಡಿರಿ ಎಲ್ಲರೂ ಹಂಗೆ ಅಂತಾರೆ ಊರಾಗೆಲ್ಲ. ನಾವು ಎರ್ನಾಯಿ ಸವಾಸ, ಎರ್ನಾಯಿ ಅದು ಅಂತಾರೆ. ಏನನಾಗ್ಲಿ ನಮಗೇನು, ನಮಗೆ ಕೆಲಸ ಆಗೋದು ನೋಡ್ಬೇಕಷ್ಟೇ. ಅವಳು ಏರ್ನಾಯಿನಾಗಲಿ ಬೀದಿನಾಯಿನಾಗಲಿ ಏನನಾಗಲಿ ನಮಗೆ ಕೆಲಸ ಆಗ್ಬೇಕು. ಇವಾಗ ಅವಳು ಹೇಳ್ತಿರೋದ್ರಿಂದಲೇ ನಮ್ಮ ಸಾವಿತ್ರಿ ಹಾಕ್ತೀನಿ ಅಂತ ಹೇಳ್ತಾ ಇರೋದು ಸೈನ. ಅದಕ್ಕೇನೆ ಅವಳು ಹಾಕ್ತೀನಿ ಅಂತ ಹೇಳವಳಲ್ಲ, ಅಷ್ಟೇ ಸಾಕಿನಿ. ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇವಳು ಅಂತಳನ ಆಗಲಿ ನಾವು ಬುದ್ಧಿವಂತಿಕೆಯಿಂದ ಇನ್ನು ಇರೋದು ನೋಡ್ಬೇಕಷ್ಟೇ. ಮನೆ ನನ್ನ ಮಗನೇ, ಅವಳು ನಿನಗೆ ಅಪ್ಪ ಹೋಗಕ್ಕೆ ನೋಡ್ತಾ ಇದ್ದಾಳೆ ಕಣೋ. ನೀವು ಕಪಲಟ್ ನಂತ ನಿಂಗೆ ಗೊತ್ತಾಗ್ತಿಲ್ಲ ಏನಿಲ್ಲ. ಸುಮ್ಮ ಮಾತಾಡ್ತಾನೆ. ಅವಳು ಮಾರ್ಕೊಂಡು ಅವ್ರ ಅಣ್ಣ ತಮ್ಮಗಳಿಗೆ ಉದ್ಧಾರ ಮಾಡೋಕೆ ಹೋಗಕ್ಕೆ ನೋಡ್ತಾ ಇದ್ದಾಳೆ. ತಡಿ, ಸರಿಯಾಗಿ ಹಾಕಿಸ್ತೀನಿ ತಡಿ. ನಾಳೆಗೆ ಸೈನು ಹಾಕಿಸ್ತೀನಿ. ಕಾತ್ಕೊಂಡಿರ್ರಿ, ಹೊಲ ಮನೆ ಹೆಸ್ರಿಗೆ ಆಗುತ್ತೆ ಅಂತ ಕಾತ್ಕೊಂಡಿರ್ರಿ. ಸಾವಿತ್ರಿ ಫೋನ್ ಮಾಡಿ ಈಗಲೇ ಹೇಳ್ತೀನಿ, ಬರ್ಬೇಡ ಕಣೆ ಹಾಕ್ಬೇಡ ಅಂತ ಹೇಳಿ. ಅಲ್ಲ ನೋಡಿ, ಅಂತ ನನ್ನ ಮಕ್ಳು ಇರ್ಬೋದು. ಅಬ್ಬಾ ಎಷ್ಟು ನಾಟಕ ಆಡ್ತಾರೆ. ನಮ್ಗೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ನೋಡು. ಒಂದೇ ಮನೆಗೆ ಇಕ್ಕೊಂಡಲ್ಲ ಇವಳು ನೋಡಿ, ಇವಳು ದುಡ್ನಾಳ ದುಡ್ಡಿ ಹೆಂಗ ಚೆನ್ನಾಗಿ ನೋಡ್ಕೆಂಪ್ಯಮ್ಮ ಅಂತಾಳೆ. ನನ್ನ ಬದಲಾಗ್ಬಿಟ್ಟವಳೆ. ನಾನು ಹೇಳ್ದಂಗೆ ಕೇಳ್ತಾಳೆ. ನನಗೆ ಹೆದ್ರಿಕೊಂಡವಳೆ ಅನ್ಕೊಂಡವಳೆ. ಇದೊಂದು ಈಟ್ ಇರೋದಕ್ಕಾಗಿ ನಾವು ಒದ್ದಾಡ್ತಿದ್ದೆ. ಒಂದು ಈಟ್ ಸಿಕ್ಕಣೈತೆ ಅಂದರೆ ಅದಕ್ಕೆ ಒದ್ದಾಡ್ತಾ ಇದ್ದೆ. ನಾವಿನ್ನೇನು ಇನ್ನೊಂದು ಈಟ್ ಏನಾನ ಇದಾಗಲಿ ನಾನೇನು ಸುಮ್ಮನೆ ಇರೋ ಅಂತಾಳಲ್ಲ. ಅದು ಇವತ್ತು ಪೇಪರ್ ರೆಡಿ ಆದ್ರೆ ನಾಳೆ ರಿಜಿಸ್ಟರ್ ಆಗಿಬಿಡುತ್ತೆ. ಸೈನ್ ಒಂದು ಹಾಕತ್ತಕ್ಕ. ಆಮೇಲೆ ಯಾರು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ನೀನು ಅಷ್ಟೇ. ಆಮೇಲೆ ಏನಾರ ಮಾಡ್ಕೊಂಡು ಉಣ್ಣು. ಒಂದು ಮಗ ಸೊಸೆ ಕಳ್ಸೋನು ಸುಮ್ಮನಿರು. ಬೆಂಗ್ಳೂರಿಗೆ ಹೋಗಿ ಪಾಟಿ ಬಿದ್ದು ಮಾಡ್ಕೊಂಡು ತಿನ್ಬೇಕು. ಕೆಲ್ಸಕ್ಕೆ ಹೋಗ್ಬೇಕು. ಇಲ್ಲ ಲೌಂಡಿ ಕೆಲಸ ಮಾಡಲ್ಲ, ಬರೀ ಮಾತೊಂದೇ ಹೇಳವು. ಬರೀ ಕೆಲಸ ಮಾಡಲ್ಲ, ಏನಿಲ್ಲ ಬಿಡು. ಹೆಂಗಾತ ಬರಲಿ, ಬಂದಮೇಲೆ
ನೋಡ್ಕೊಂಬನು. ಸಾವಿತ್ರಿಗೆ ಸಾಯಂಕಾಲಕ್ಕೆ ಬಾ ಅಂತ ಫೋನ್ ಮಾಡ್ತೀನಿ. ಮತ್ತೆ ನಾಳೆ 10 ಗಂಟೆ ಒಳಗೆ ಜಲ್ದಿ ಹೋಗ್ಬಿಡೋಣ. ಜಲ್ದಿ ಹೋಗ್ಬಿಟ್ರೆ ಜಲ್ದಿ ಆಗುತ್ತೆ. ಇವತ್ತೆಲ್ಲ ಪೇಪರ್ ಎಲ್ಲ ರೆಡಿ ಆಗಿಬಿಟ್ರೆ ನಾಳೆ 10 ಗಂಟೆ ಅಷ್ಟೊತ್ತಿಗೆ ಹೋದರೆ ಬೇಗ ರಿಜಿಸ್ಟರ್ ಆಗಿಬಿಡುತ್ತೆ. ಒಂದು ಅರ್ಧ ಗಂಟೆ 1 ಗಂಟೆ ಅಷ್ಟೇ, 1 ಗಂಟೆ. ಆಮೇಲೆ ಜಲ್ದಿ ಬಂದುಬಿಡ್ಬೋದು. ಬಿಸಿಲಿಗೆ ಹೊತ್ಕೊಂಡು ಹೇಳೋಕ್ಕಾಗಲ್ಲ. ಒಂದಿಟ್ಟು ಕೆಲಸ ಆಗತ್ತಕ್ಕ. ಅವಳೇನು ಮಾಡ್ತಿ? ಒಂದಿಟ್ಟು ಉಬ್ಬಿಸ್ಬೇಕಲ್ಲಪ್ಪ ಅವಳನ್ನ. ಒಂದಿಟ್ಟು ಏರುತ್ತೆ. ಒಂದಿಟ್ಟು ಕರೆಂಟಿ ಕಂಬ ಹಚ್ಚಿ ಕೈ ಬಿಡೋಣ. ನುಗ್ಗೆ ಮರನ ಕರೆಂಟಿ ಕಂಬನ ಯಾವುದನ್ನ ಒಂದು ಹತ್ಸೋಣ. ಸುಮ್ಮನೆ ನುಗ್ಗೆ ಮರನ ಹತ್ಸೋಣ. ಕರೆಂಟಿ ಕಂಬ ಆದರೆ ಏನು ಬೀಳಲ್ಲ. ಯಾರನ್ನ ಇಳಿಪಣಿ ತಂದು ಹಾಕಿರೆ ಇಳಿಬೋದು ಮೆಲ್ಲಕ್ಕೆ. ನುಗ್ಗೆ ಗಿಡ ಹತ್ಸೋಣ. ನುಗ್ಗೆ ಗಿಡ ಹಚ್ಚಿರಿ ಹತ್ತು ದಡ್ಕೆ ಬಿದ್ದು ಹೋಗ್ಬಿಡ್ತಾಳೆ. ಆಗ ಹಿಂಗೆ ಬೀಳಿಸ್ಬೇಕು ಅವಳನ್ನ. ನುಗ್ಗೆ ಗಿಡದ ಮೇಲೆ ಕಚ್ಚಿ ಬೀಳಿಸ್ಬೇಕು. ಆಯ್ತು ಬಿಡಿ, ಇಷ್ಟು ದಿನನೇ ಕಾದಿದ್ವಿ. ಇನ್ನೊಂದು 2 ದಿವಸ ಯಾಕೆ? ಇನ್ನೊಂದು 2 ದಿವಸ ನೋಡಿ ಸುಮ್ಕೆ. ಇಲ್ಲ ಹೊಡೆ ಮಂಡೆ ತಾಡಿ. ನಾಳೆ 10 ಗಂಟೆ ಇಡತ್ತಿ ರಿಜಿಸ್ಟರ್ ಆಗುತ್ತೆ ಅಂತ ಕಾತ್ಕೊಂಡಿರಿ ಎಲ್ಲ ಹುಡಿ. ಮಾಡಿಸ್ತೀನಿ ಸರಿಯ ರಿಜಿಸ್ಟ್ರ ಮಾಡಿಸ್ತೀನಿ. ನಾನು ಏನೋ ಅಂದೆ ಬಿಡು, ಹೋದ್ರೆ ಹೋಗ್ಲಿ ಅಂತ. ಆದ್ರೆ ನಿಮ್ತಾಗಿಂತ ಮನಸ್ಸಿನಾಗಿಂತ ದೈತ್ಯ ಎಂಬುದು ಗೊತ್ತಿರಲಿಲ್ಲ ಕಣಿ. ನಾನು ಎಲ್ಲರನ್ನೂ ನಂಬ್ತೀನಿ. ನಾನು ಯಾರ ಮೇಲೂ ಕಲ್ಮಶ ಇಟ್ಕೊಂಬಕ್ಕೆ ಹೋಗಲ್ಲ. ಯಾರನ್ನೇ ಆಗಲಿ ನಾನು ಒಂಥರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ಆದರೆ ಇವು ಇಂಥವು ಇದು ಮಾಡ್ತಾರೆ. ಅದು ಅನುಮಾನ ಅಂಬೋದು ಇರಬಾರ್ದು ಅಂತಾರಲ್ಲ ಮನಸ್ಸಿನಾಗೆ, ಆ ರೀತಿ ನಾನು ಒಳ್ಳೆ ರೀತಿ ಥಿಂಕ್ ಮಾಡಿದ್ದೀನಿ. ಆದರೆ ಒಳ್ಳೆ ರೀತಿ ಯೋಚನೆ ಮಾಡಿದ್ರು ಇವ್ರು ನನಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ. ಮಾಡ್ತೀನಿ ರೀ, ಮಾಡ್ತೀನಿ. ಜಯ್ಯಮ್ಮ ಅಂತಾಳು ಅಂಬೋದು ಗೊತ್ತಾಗಲಿ. ಮಾಡಿಸ್ತೀನಿ ಸರಿಯಾಗಿ ಹೆಸರಿಗೆ. ನಾನು ಹೆಂಗೆ ಮಾಡಿಸ್ಬೇಕು ಅಂಬೋದು ನನಗೆ ಗೊತ್ತೈತಿ. ಆಗಲಿ ಅಂತ ಕಾತ್ಕೊಂಡಿದ್ದೀನಿ. ನಾಳೆ ಒಂದಿಟ್ಟು ಆಗಲಿ ನೋಡು. ನಾನು ಹೇಳ್ದಂಗೆ ಕೇಳ್ಬೇಕು ಅವಳು. ಇಷ್ಟು ದಿವ್ಸ ನಾನು ಹೇಳ್ದಂಗೆ ಅವಳು ಹೇಳ್ದಂಗೆ ನಾನು ಕೇಳಿದ್ದೀನಿ. ನಾಳೆ ಒಂದಿಟ್ಟು ಆಗಲಿ. ನೋಡು ಅವಳು ಲೌಡಿನಿ. ನಾಳೆ ನೋಡು ಹೆಂಗೆ ಇಟ್ಟಾಡಿಸ್ತೀನಿ ಅಂತೇಳಿ ನಾನು ಹೇಳ್ದಂಗೆ ಅವಳು ನಾಳೆ ಕೇಳಬೇಕು. ನಾಳೆಯಿಂದ ನಾನು ಹಾಕಿರೋ ತಿನ್ನಂಗಿದ್ರೆ ತಿನ್ಬೇಕು, ಇರಂಗಿದ್ರೆ ಇರಬೇಕು, ಇಲ್ಲಾಂದ್ರೆ ಹೋಗ್ತಾ ಇರ್ಬೇಕು ಅಷ್ಟೇ. ಹಿಂಗೆ ಮೇಂಟೈನ್ ಮಾಡು. ಹೀಗೆ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೆಯಾ. ಎಲ್ಲದ್ರಾಗೂ ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ. ನೋಡವಳನ್ನ ನಾನು ಬಗ್ಗಿಸ್ತೀನಿ. ಅವಣ್ಣ ಹೇಳ ಶಿವಲಿಂಗಣ್ಣ ಅವಳಿಲ್ಲಡಮ್ಮ ಸರಿಯಾಗಿ ಬಗ್ಗಿಸ್ಬೇಕು. ಅವಳು ಮನೆಗೆ ತಿರುಗ್ತಾಳೆ. ಇಲ್ಲ ಅವಳು ಒಂದೊಂದು ಊಟಕ್ಕೂ ಗೋರ್ ಗರಿಬೇಕು. ಒಂದೊಂದು ಊಟಕ್ಕೂ ಒಂದೊಂದು ತುತ್ತು ಊಟಕ್ಕೂ ಅವಳು ಪಶ್ಚಾತ್ತಾಪ ಪಡ್ಬೇಕು. ಅವಳಿಗೆ ಬೋಲ್ ಜಮ್ಮ ದೌಲತ್ತೈತೆ ಅಂತ ಅವಳಿಗೆ ಗಂಡ ಶಿವಲಿಂಗಣ್ಣನೇ ಹೇಳೈತಿ. ಶಿವಲಿಂಗಣ್ಣನೇ ಹೇಳಿರೋದ್ರಿಂದ ನಾನು ಅದಕ್ಕೇನೆ ಸುಬ್ಬಿ ಅಂತ ಎಂತೆಂಥ ಮತ್ತು ಬೈಕೆಂಬ್ತಾಳೆ ಗೊತ್ತೇ. ಅವು ಅಡ್ನಾಡಿ ಹಾಳಾಗುವಾಗ ಅವಳು ಅಂತಾಳು ಇಂತಾಳು ಬೋಸುಡಿ ಅಂತ ಬೈಕೆಂಬ್ತಾಳೆ. ಸುಬ್ಬಿ ಅಂತ ಹಂಗೆ ಹಿಂಗೆ ಬೈಕೆಂಬಲ್ಲವು. ತಗ ಎಲ್ಲರೂ ಬೈಕೆಂಬದೇನಿ. ಮುಂದೆ ಮಾತ್ರ ಹೊಗಳುತ್ತಾರೆ. ಹಿಂಗೆ ಅಂತ ಎಲ್ಲರೂ ಬೈಕೆಂಬ್ತಾರೆ. ಇವಳು ನಾವು ಒಳ್ಳೆಯಳಲ್ಲ ಇವಳು. ಹೆಂಗೆ ಬಿಡು, ಯಾಕಿದಂದಿಟ್ಟು ಕೆಲಸ ಆಗಲಿ. ನಾಳೆಯಿಂದ ನೋಡವಳಿಗೆ ರಿಜಿಸ್ಟ್ರ್ ಹಾಕಿದಂಗೆ ಕುಕ್ಕ ನಿನ್ಕೋಬೇಕು. ಹಂಗೆ ಇದು ಮಾಡ್ತೀನಿ. ಎಲ್ಲ ಹೊಡಿ. ಇರೋದಾದ್ರಲ್ಲಿ ಹೋಗೋದಾದ್ರೆ ಹೋಗ್ಲಿ. ನಡಿ ಐಸಿಕೆ ಅಂತ ಹೊರಕ್ಕೆ ಹೇಳಿರ್ತೀನಿ. ಮನೇನು ಮಾಡಿಸ್ಕೊಬಿಡು. ಎಲ್ಲ ಒಂದೇ ಪಟ್ಟು ಮಾಡಿಸ್ಕೊಬಿಟ್ರತ್ತ ಇವಾಗೆಲ್ಲ ಬಗೆರ್ದಂಗೆ ಆಗುತ್ತೀನಿ. ಆತ ತಲೆ ಕೆಡ್ಸ್ಕೊಂಬದಿರಲ್ಲ ನಾವು. ಹೆಂಗತ್ತ ಮಾರ್ಕೊಂಡು ಹೇಳಿದಿ ನಾನು ಯಾರಿಗಾನ ಇದೊಂದಿಟ್ಟು ಹೆಸ್ರಿಗೆ ಆಗಲಿ ಅಂತ ಬರ್ತಾರಂತೆ ಮಾತಾಡೋಕ್ಕೆ ಅಂತ ಕರ್ಕೊಂಬತ್ತೀನಿ ಅಂತ ನನ್ನ ತಮ್ಮ. ಅದಕ್ಕೇನೆ ತಡಿಯಪ್ಪ ಇದೊಂದಿಟ್ಟು ಹೆಸ್ರಿಗೆ ಆಗಲಿ ಅಂತ ಹೇಳಿದ್ದೀನಿ. ನಾಳೆ ಹೆಸ್ರಿಗೆ ಆದರೆ ಅದಕ್ಕೆ ಫೋನ್ ಮಾಡೋಕ್ಕಾಗುತ್ತೆ. ಕರ್ಕೊಂಬರಪ್ಪ ಅಂತ ಹೇಳಿ ಫೋನ್ ಮಾಡೋಕ್ಕಾಗುತ್ತೆ. ತಾಳಿ ಹೆಸ್ರಿಗೆ ಆಗತಕ್ಕ ನೀನು ಯಾರು ಭೀ ಒಳಗೆ ಕೂಪಣ ಪಾರ್ತೀವಿ ಅಂತ ಹೇಳಿ ಹೆಸ್ರಿಗೆ ಆಗತಕ್ಕ ಮುಂದಾಗ ಯಾರು ತಗೊಂಡು ಮಾತಾಡಬಾರ್ದು. ಇಲ್ಲೆಲ್ಲ ಹುಡಿ ನ್ಯೋಟ್ ಇಕ್ಕೊಂಡಿದೆಯಲ್ಲ ನಿಂತಾಗೆ. ನ್ಯೋಟ್ ಕೆಟ್ಕಿಕ್ಕೊಂಡು ಮನಸ್ಸಿನಾಗಿಂತ ಮಾತಾಡ್ತೀಯಲ್ಲ ಹುಡಿ ಮುಂಡೆ. ಅಲ್ಲ ನೀನೇನು ಇಂಥ ಓಟು ಬಿಟ್ಟಿರೋಳಾಗಿದೆಯಾ. ಅದು ನಮ್ಮಂತ ಚಳ್ಳೆ ಹೆಣ್ಣು ತಿನ್ನಿಸ್ತೀಯ. ಇಲ್ಲೋಡು, ನನಗೆ ದೇವ್ರು ಯಾವತ್ತೂ ನನಗೆ ಮೋಸ ಮಾಡಲ್ಲ. ದೇವ್ರು ಐದಾರು ನನಗೆ. ಈಗ ಗೊತ್ತಾದ ಕಡೆ ನಿಮ್ಮ ಬಂಡವಾಳ ಏನು ಅಂತ. ಅದು ಯಾವಾಗ ಬನ್ನಿ ಯಾಕೆ ಯಾಕೆ ಅಂತ ಈಗ ಕೇಳ್ತಾ ಇದ್ದಾಳೆ. ನಾನು ನೋಡಿ ಇವಳಿಗೆ ಶಾಕ್ ಆಗಿಬಿಟ್ಟೈತೆ. ಯಾಕೆ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ನನಗೆ ಗೊತ್ತಾಗಿಲ್ಲ. ಏನೋ ಅಂತ ತಿಳ್ಕೊಬಿಟ್ಟವಳೆ. ನನಗೆಲ್ಲ ಗೊತ್ತಾಯಿತು. ಮಾಡಿಸ್ತೀನಿ ಸರಿಯಾಗಿ ಹೆಸರಿಗೆ ಆಗುತ್ತೆ ನೋಡು. ಇವಳು ಅಂದ್ಕೊಂಡ್ರೆ ಅದೆಲ್ಲ ಉಲ್ಟಾ ಆಗಬೇಕು. ಹಂಗೆ ಮಾಡ್ತೀನಿ. ನೋಡ್ತಾ ಇರಿ. ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.